ನೀನೇ ಹೇಳ್ದಾಗೆ ಗೇಮ್ ಇನ್ನೂ ಓವರ್ ಆಗಿಲ್ಲ. ನೀನು ಕೊನೆ ಪಾಯಿಂಟ್ವರೆಗೂ ಹೋರಾಡಬಹುದು. ಆದರೆ ನಾನು ಶಿವಾನಿಗೋಸ್ಕರ ಕೊನೆ ಉಸಿರಿರೋರ್ಗೂ ಹೋರಾಡ್ತೀನಿ. ಶಿವಾನಿ ಮನೆ ಬಿಟ್ಟು ಹೋಗಿರ್ಬೋದು, ಆದರೆ ತಾಳಿನ ದೂರ ಮಾಡ್ಕೊಂಡಿಲ್ಲ. ಸಾಧ್ಯನೇ ಇಲ್ಲ. ಆ ಪದ ನಾನು ಡಿಕ್ಷನರಿಲೇ ಇಲ್ಲ. ನೋಡ್ತಾ ಇರೋ, ಶಿವಾನಿನ ಮನೆ ಕರ್ಕೊಂಡು ಬಂದೇ ಬರ್ತೀನಿ, ಅವ್ರ ಜೊತೆ ಸಂಸಾರ ಮಾಡೇ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ತಗೋ ತಿಂಡಿ ತಿನ್ನು. ನಂಗೆ ಹಸುವಿಲ್ಲ. ಸುಳ್ಳು ಹೇಳ್ಬೇಡ. ನೀನ್ ನೆನ್ನೆಯಿಂದ ಏನೂ ತಿಂದಿಲ್ಲ. ನೀನ್ ಹೀಗೆ ಹೊಟ್ಟೆ ಖಾಲಿ ಇಟ್ಕೊಂಡಿದ್ರೆ ನಿನ್ನ ಆರೋಗ್ಯದ ಪರಿಸ್ಥಿತಿ ಏನಾಗ್ಬೇಡ. ಆರೋಗ್ಯ ಚೆನ್ನಾಗಿದ್ದಾಗಬೇಕಾಗಿರೋದು ಏನಿಲ್ಲ, ಎಲ್ಲ ಕಳ್ಕೊಂಡಿದ್ದೀನಿ. ಈಗ ಆರೋಗ್ಯ ಕಳ್ಕೊತೀನಿ ಅಷ್ಟೇ ತಾನೆ. ಮನ್ಸಿನ ಭಾರನ ಹಗ್ರ ಮಾಡ್ಕೊಳ್ಳೋಕೆ ನೀನ್ ಪ್ರಯತ್ನ ಪಡಬೇಕು. ಕಳ್ಕೊಂಡಿರೋ ಪ್ರೀತಿ ಮರಳಿ ಬರ್ದೇ ಇದ್ದಾಗ ಮನ್ಸಿನ ಭಾರ ಹೇಗೆ ಕಮ್ಮಿ ಆಗುತ್ತೆ? ಅಲ್ಲ, ಎಷ್ಟು ದಿನ ಅಂತ ಹೀಗೆ ಉಪವಾಸ ಇರ್ತೀಯ? ಗೊತ್ತಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಮ್ಮಿ ಆಗೋಗಿದೆ, ನೋವು ಹೆಚ್ಚಾಗಿದೆ, ಬದುಕಿನ ಮೇಲಿರೋ ಆಸೆ ಕಮ್ಮಿ ಆಗಿದೆ. ಶಿವಾನಿ, ಮಾತಲ್ಲಿ ನಿನ್ನ ಗೆಲ್ಲಕ್ಕಾಗಲ್ಲ. ದಯವಿಟ್ಟು ತಿಂಡಿ ತಿನ್ನು. ಇದಿಷ್ಟ ಆಗಿಲ್ಲ ಅಂದ್ರೆ ಬೇರೆ ಏನಾದ್ರೂ ತಿನ್ನು. ನೋವು ತಿಂತಾ ಇದ್ದೇನಲ್ಲ, ಅದೇ ಸಾಕು. ಹೊಟ್ಟೆ ತುಂಬ ಹೋಗಿದೆ. ನೀರು ತಿಂಡಿತೀನಿ. ನಿಮ್ಮನ್ನು ಬಿಟ್ಟು ಪರವಾಗಿಲ್ಲ, ನನಗೋಸ್ಕರ ನೀವು ಉಪವಾಸ ಇರೋದು ನನಗಿಷ್ಟ ಇಲ್ಲ. ಈ ನೋವು ಅನ್ಭವಿಸೋದು ನಾನು ಪಡ್ಕೊಂಡು ಬಂದಿರೋ ಕರ್ಮ, ಅದು ನನಗೆ ಇರಲಿ. ದಯವಿಟ್ಟು ನೀವು ತಿಂಡಿತೀನಿ, ಇಲ್ಲಾಂದರೆ ನನಗೆ ಇನ್ನಷ್ಟು ಬೇಜಾರಾಗುತ್ತೆ. ನನ್ನ ಮನಸ್ಸು ಒಪ್ತಾ ಇಲ್ಲ. ಆಗಲೇ ನಿಮ್ಮ ಮನಸ್ಸಿಗೆ ಸಾಕಷ್ಟು ನೋವಾಗಿದೆ. ಇನ್ನಷ್ಟು ನೋವು ಕೊಡೋಕ್ಕೆ ನನಗಿಷ್ಟ ಇಲ್ಲ. ಸ್ವಲ್ಪ ತಿಂತೀನಿ. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ. ಅಂದರೆ ಪ್ರತಿಯೊಂದು ನಾಯಿಗೂ ಅದರದ್ದೇ ಆದಂಥ ದಿನ ಬರುತ್ತೆ ಅಂತ. ಅದನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ. ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಬೇಕಾ? ತ್ರಿಶೂಲ್, ಕಳೆದೋಗಿರೋ ನೆನ್ನೆನ ಅಷ್ಟು ಬೇಗ ಮರೆಯೋನಲ್ಲ ನೀನು. ಶಿವಾನಿ ಅವ್ರ ಕೊಳ್ಳಕ್ಕೆ ತಾಳಿ ಕಟ್ಬಿಟ್ಟೆ ಅಂದ ತಕ್ಷಣ ನೀನು ಗೆದ್ದೆ ಅನ್ಕೊಂಡ್ಯಾ? ನೋ, ಗೇಮ್ ಇನ್ನ ಓವರ್ ಆಗಿಲ್ಲ. ಕೊನೆ ಕ್ಷಣದವರೆಗೂ ಅವಕಾಶಗಳು ಇದ್ದೇ ಇರುತ್ತೆ. ಕಾಯಬೇಕು, ಕಾದ್ ಹೊಡಿಬೇಕು. ಇವಾಗ ನಾನು ನಿನಗೆ ಮಾಡ್ತೀನಲ್ಲ ಹಾಗೆ. ಗೆಲ್ತೀನಿ ಅನ್ನೋ ಭ್ರಮೇಲಿ ನೀನು ಸಂಭ್ರಮ ಪಟ್ಟೆ. ಅವಾಗ ಇನ್ನು ನೀನು ಗೆದ್ದೇ ಇರಲಿಲ್ಲ. ಇಟ್ ವಾಸ್ ಟೂ ಅರ್ಲಿ. ಸರಿ, ನಿನ್ನ ದಾರಿಲೇ ಬರೋಣ. ನೀನು ಗೆದ್ದೆ ಅಂತಾನೆ ಇಟ್ಕೋ. ಆದರೆ ನಿನ್ನ ಹಿಂದೆ ಯಾರೂ ಇಲ್ಲ, ಎಲ್ಲ ನನ್ನ ಹಿಂದೆ ಇದ್ದಾರೆ. ಯಾಕೆ ಹೇಳು? ಪ್ರಪಂಚ ಯಾವತ್ತಿದ್ರೂ ಸೋತೋರ ಮೇಲೆ ಕನಿಕರ ತೋರಿಸೋದು, ಗೆದ್ದೋರ ಮೇಲೆ ಬರೀ ಅಸೂಹೆ. ತ್ರಿಶೂಲ್, ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಮಾರಲ್ ಎಜುಕೇಷನ್ ಟೀಚರ್ ಒಂದು ಪಾಠ ಹೇಳಿದರು. ನನಗೆ ಇವಾಗ ಜ್ಞಾಪಕ ಬರ್ತದೆ. ಮೋಸ್ಟ್ಲಿ ನಿಂಗೂ ಜ್ಞಾಪಕ ಇರುತ್ತೆ ಅನ್ಕೋತೀನಿ. ಒಬ್ಬ ರಾಜ ಯುದ್ಧದಲ್ಲಿ ಎಲ್ಲ ಸಾಮ್ರಾಜ್ಯನೂ ಗೆದ್ದಂತೆ. ಗೆದ್ದಿದ್ದ ಖುಷಿಲಿ ಮೆರವಣಿಗೆ ಸಮೇತ ಅರಮನೆಗೆ ವಾಪಸ್ಸು ಬಂದಂತೆ. ಅಲ್ಲಿ ನೋಡಿದ್ರೆ ತನ್ನೋರು ಅಂತ ಯಾರೂ ಇರಲಿಲ್ವಂತೆ. ಯಾಕಂದ್ರೆ ತನ್ನೋರು ಅಂತ ಇದ್ದೋರು ಯುದ್ಧದಲ್ಲಿ ಸತ್ತೋಗಿದ್ರಂತೆ. ತ್ರಿಶೂಲ್, ಆ ಕಥೆಯಲ್ಲಿ ಬರೋ ರಾಜಂತರ ನಿನ್ನ ಹಿಂದೆನೂ ಯಾರೂ ಇಲ್ಲ ಅಲ್ವಾ? ಮನೆಯವ್ರನ್ನ ಕಳ್ಕೊಂಡೆ, ತಾಳಿ ಕಟ್ಟಿದ ಶಿವಾನಿನೂ ಕಳ್ಕೊಂಡೆ, ಎಲ್ಲ ಗೆದ್ದೆ, ಆದ್ರೆ ಎಲ್ಲ ಕಳ್ಕೊಂಡೆ. ನೀನೊಂಥರ ತ್ರಿಶೂಲ್ ಅನಾಥ ಅಲ್ವಾ? ತ್ರಿಶೂಲ್, ಇಟ್ಸ್ ಮೈ ಟರ್ನ್. ಇಲ್ಲಿಂದ ನನ್ನ ನಿಜವಾದ ಆಟ ಶುರು.
ಇವಾಗ ಚಾಲೆಂಜ್ ಮಾಡ್ತೀನಿ ಕೇಳು. ಶಿವಾನಿ ಅವ್ರ ಕತ್ತಿಗೆ ನೀನೇ ತಾಳಿ ಕಟ್ಟಿರ್ಬೋದು, ಆದ್ರೆ ಅವ್ರು ಇನ್ನ ನಿನ್ ಹೆಂಡತಿ ಆಗಿಲ್ಲ. ಅವ್ರು ನಿಂಗೆ ಸಿಗೋದು ಇಲ್ಲ. ನೀನ್ ಕಟ್ಟಿರೋ ತಾಳಿನ ಕಿತ್ತು ಹಾಕಿ ಶಿವಾನಿ ಅವ್ರನ್ನ ಮನೆ ಸೊಸೆ ಕರ್ಕೊಂಬರ್ತೀನಿ. ಐ ಮೀನ್ ನನ್ನ ಹೆಂಡತಿಯಾಗಿ ಮನೆ ಕರ್ಕೊಂಬರ್ತೀನಿ. ನೋಡ್ತಾ ಇರೋ. ಏಯ್, ಅಳಬೇಕಾಗಿರೋ ಟೈಮಲ್ಲಿ ನಗ್ತಾ ಇದೆಯಲ್ಲ, ಏನಪ್ಪ ಅಂತ ಖುಷಿ ವಿಚಾರ? ನೀನು ಸ್ಟಾರ್ಟಿಂಗ್ ಏನೋ ಡೈಲಾಗ್ ಹೊಡೆದಿಲ್ಲ, ಏನದು ಎವ್ರಿ ಡಾಗ್ ಹ್ಯಾಸ್ ಡೇ, ಕರೆಕ್ಟಾ? ತಪ್ಪಗಳನ್ನ ಹೊಲ್ಬಿಡು. ಆ ಮಾತು ನಿನ್ನ ವಿಷಯದಲ್ಲೂ ಅನ್ವಯಿಸುತ್ತಲ್ವಾ? ನೀನೇ ಹೇಳ್ದಾಗೆ ಗೇಮ್ ಇನ್ನೂ ಓವರ್ ಆಗಿಲ್ಲ. ನೀನು ಕೊನೆ ಪಾಯಿಂಟ್ವರೆಗೂ ಹೋರಾಡ್ಬೋದು, ಆದರೆ ನಾನು ಶಿವಾನಿಗೋಸ್ಕರ ಕೊನೆ ಉಸಿರಿರೋವರೆಗೂ ಹೋರಾಡ್ತೀನಿ. ಶಿವಾನಿ ಮನೆ ಬಿಟ್ಟು ಹೋಗಿರ್ಬೋದು, ಆದರೆ ತಾಳಿನ ದೂರ ಮಾಡ್ಕೊಂಡಿಲ್ಲ. ನನಗಿನ್ನೂ ಟೈಮ್ ಇದೆ. ಹೇಗಾದರೂ ಅವಳನ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಸಾಧ್ಯನೇ ಇಲ್ಲ. ಆ ಪದ ನನ್ನ ಡಿಕ್ಷನರಿಲೇ ಇಲ್ಲ. ನೋಡ್ತಾ ಇರೋ, ಶಿವಾನಿನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ಅವಳ ಜೊತೆ ಸಂಸಾರ ಮಾಡೇ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ಮಾ, ಅಮ್ಮ, ಪಾ, ಅಮ್ಮನ್ ಕರಿಯಪ್ಪ. ಅವಳು ಮನೇಲಿಲ್ಲ ಅಂತ ಮಾತ್ರ ಹೇಳ್ಬೇಡ. ಅಮ್ಮ ಒಳಗಡೆ ಇದ್ದಾರೆ, ನಂಗೆ ಚೆನ್ನಾಗಿ ಗೊತ್ತು. ಮನೇಲಿಲ್ಲ ಅಂತ ಹೇಳಕ್ ನನಗೆ ಹೇಳಿದಾರಾ? ಹಾಗೆಲ್ಲ ಏನೂ ಇಲ್ಲ ಕಣ. ಹೌದು, ನಾನೇ ಇಲ್ಲ ಅಂತ ಹೇಳ್ದೆ ಅಂತ ಹೇಳ್ರಿ. ಯಾಕಂದ್ರೆ ನನ್ಗೆ ಅವ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಯಾಕಮ್ಮ? ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ವ ನಮ್ಮ ಮನೆಗೆ? ಕೋಪ ಕಮ್ಮಿ ಆಗೋಂತ ಕೆಲಸ ಮಾಡಿದಾನ ಅಂತ ಕೇಳ್ರಿ ಅವನ್ನ. ಆಯ್ತು ಬಿಡಮ್ಮ. ನೀನು ಎಷ್ಟು ಕೇಳ್ಕೊಂಡ್ರು, ಎಷ್ಟು ಬೇಡ್ಕೊಂಡ್ರು ನಿನ್ಗೇನು ಅನ್ನಿಸ್ತಾನೆ ಇಲ್ವೇನಮ್ಮ? ಯಾಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನನ್ನು ದೂರ ಮಾಡಬೇಕು ಅಂತಲ್ವಾ? ಎಷ್ಟೇ ಆದರೂ ನಾನು ನಿನ್ನ ಮಗ ಅಲ್ವಲ್ಲ. ನಾನು ನಿನ್ನ ಸಾಕಿದ ಮಗ ಅಷ್ಟೇ. ನಿನ್ನ ಹೆತ್ತ ಮಗ ತ್ರಿವಿಕ್ರಮ್ ಅಲ್ವಾ? ಇದೇ ಕೆಲಸ ಅವ್ನು ಮಾಡಿದ್ರೆ ಅವ್ನು ಮಾಡಿದ್ದೆ ಸರಿ ಅಂತ ಸಮರ್ಥಿಸ್ಕೊಂಡು ಅವನ ಮನೆ ಒಳಗೆ ಕರ್ಕೊಂಡ್ಬಿಡ್ತಾ ಇದ್ದೆ ಅಲ್ವೇನಮ್ಮ? ನನಗಿಂತ ಅವನೇ ಹೆಚ್ಚಲ್ವಾ? ಎಂತ ಮಾತಾಡ್ದು ನೀನು? ಈ ತರ ಎಲ್ಲ ಮಾತಾಡಕ್ ನೀನು ಹೇಗೋ ಮನ್ಸ್ ಬಂತು? ನೋಡ್ರಿ ಯಾವ ತರ ಮಾತಾಡ್ತಿದ್ದಾನ ಅವ್ನು. ನೋಡ್ರಿ ಎಂತ ಕಲ್ರುದ್ಯಾರೋ ನಿಂದು. ಈ ತರ ಎಲ್ಲ ಮಾತಾಡೋದನ್ನ ನೀನ್ ಯಾವಾಗ್ಲೂ ಕಲ್ತೆ. ತ್ರಿವಿಕ್ರಮ್ನ ನಾನು ಹೊತ್ತು ಹೆತ್ತಿರ್ಬೋದು, ಆದ್ರೆ 23 ವರ್ಷದಲ್ಲಿ ಒಂದು ಕ್ಷಣನೂ ಅವನ್ನ ನಾನು ಮಗ ಅಂತ ನೋಡ್ಲಿಲ್ಲ ಕಣೋ. ಅವನ್ ಮಗು ಆಗಿದ್ದಾಗ ನನ್ನ ಎದೆ ಹಾಲು ಕುಡಿಸಿ ಬೆಳೆಸ್ಲಿಲ್ಲ ಕಣೋ. ನಾನ್ ಬೆಳೆಸಿದ್ದು ನಿನ್ನ ಕಣೋ. ತ್ರಿವಿಕ್ರಮ್ ನನ್ನ ರಕ್ತನೇ ಹಂಚ್ಕೊಂಡು ಹುಟ್ಟಿರ್ಬೋದು, ಆದ್ರೆ ನಾನ್ ನಿನ್ಗೆ ನನ್ನ ಸರ್ವಸ್ವರೇ ದಾರ ಎರ್ದಿದ್ದೀನಿ ಕಣೋ. ನೀನ್ ಅತ್ತಾಗ ಬಂದಿದ್ದು ನಾನೇ, ನೀನ್ ಎಡುವುದಾಗ ನಿನ್ ಕೈ ಹಿಡ್ದು ನಡೆಸಿದ್ದು ನಾನೇ. ಇವಾಗ ನೀನ್ ನನ್ನ ಪ್ರೀತಿನೇ ಪ್ರಶ್ನೆ ಮಾಡೋ ತರ ಮಾತಾಡ್ತಿದ್ಯಲ್ಲ, ಆ ಮಾತನ್ನ ಕಲ್ಸಿದವಳು ನಾನೇ ಕಣೋ, ನಾನೇ. ಯಾಕೋ ಹಾಗೆಲ್ಲ ಮಾತಾಡಿದೆ? ನಾವೇನೋ ಕಮ್ಮಿ ಮಾಡಿದ್ವಿ ನಿನಗೆ? ಮಾತಾಡು ತ್ರಿಶೂಲ್, ನಾವೇನೋ ಕಮ್ಮಿ ಮಾಡಿದ್ವಿ ನಿನ್ಗೆ? ಪ್ರೀತಿ ಕಮ್ಮಿ ಮಾಡಿದ್ವಾ? ಮಾತಾಡೋ. ಈ ತರ ಎಲ್ಲ ಮಾತಾಡಕ್ ನಿನಗೆ ಹೇಗ್ ಮನ್ಸ್ ಬಂತು? ಅಷ್ಟೊಂದು ಕೆಟ್ಟ ಮನ್ಸಲ್ಲಮ್ಮ ನಂದು. ಆ ಮಾತೆಲ್ಲ ನನ್ನ ಮನಸ್ಸಿಂದ ಬಂದಿದ್ದಲ್ಲ. ನಾನು ಆ ಥರ ಎಲ್ಲ ಮಾತಾಡಿದ್ರೆ ಖಂಡಿತ ನೀನು ನನ್ನ ಹತ್ರ ಬಂದೇ ಬರ್ತೀಯ, ನನ್ನ ಮಾತಾಡಿಸ್ತೀಯ ಅಂತ ಗೊತ್ತಿತ್ತು. ಆ ನೆಪದಲ್ಲಾದರೂ ನಿನ್ನ ಜೊತೆ ಮಾತಾಡ್ಬೋದು, ನಿನ್ನನ್ನು ನೋಡ್ಬೋದು ಅಂತ ಹಂಗೆ ಹೇಳಿದೆ. ನಂದು ಕಲ್ಲಿನ ಹೃದಯ ಅಲ್ಲಮ್ಮ, ನೀನು ಬೆಳೆಸಿರೋ ಹೂವಿನ ಹೃದಯ ಅಮ್ಮ. ಇದು ಹೂವಿನ ಹೃದಯ.
ನನ್ನೆಲ್ಲರೂ ದೂರ ಮಾಡಿಬಿಟ್ಟಿದ್ದೀರಾ. ಒಂಟಿ ಆಗ್ಬಿಟ್ಟಿದ್ದೀನಮ್ಮ ನಾನು. ನನಗಿಬ್ರು ತಾಯಿ ಅಂದ್ರು. ನನಗೆ ಬೇಜಾರಾದಾಗ ನಿಮ್ಮ ಮಡ್ಲಲ್ಲಿ ಮಲ್ಕೊಂಡು ಅಳೋದಕ್ಕೆ ಇಬ್ಬಿಬ್ರು ತಾಯಂದಿರ್ತಾರೆ ಅಂತ ಖುಷಿ ಪಟ್ಟಿದ್ದೆ. ಆದರೆ ಮದುವೆ ಆದ್ಮೇಲೆ ಅದನ್ನೆಲ್ಲ ಕಳ್ಕೊಂಡ್ಬಿಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲಮ್ಮ, ಗೊತ್ತಿರಲಿಲ್ಲ. ನನಗೇನೇ ಬೇಜಾರಾದ್ರು ಖುಷಿ ಆದರೂ ಪ್ರತಿಯೊಂದು ನಿನ್ನ ಹತ್ರನೇ ಹೇಳ್ಕೊಳಕ್ ಬರ್ತಾ ಇದ್ದೆ. ಇವಾಗ ನೀನೇ ನನ್ನನ್ನು ಬರಬೇಡ ಅಂತ ಇದೆಯಲ್ಲಮ್ಮ. ಏನಮ್ಮ ಮಾಡಲಿ ನಾನು? ಅಮ್ಮ, ನಾನು ಶಿವಾನಿ ಮದುವೆ ಆಗಿರಬಹುದು, ಅದು ನಿಮ್ಗೆಲ್ರಿಗೂ ಇಷ್ಟ ಇಲ್ಲದೆ ಇರಬಹುದು. ಆದರೆ ನನ್ನ ಉದ್ದೇಶ ಇದ್ದಿದ್ದು ಒಂದೇ, ನನ್ನ ಪ್ರೀತಿ ನಾನು ಉಳಿಸ್ಕೋಬೇಕು ಅನ್ನೋದು ಅಷ್ಟೇ. ನನ್ನ ಕ್ಷಮಿಸ್ಬಿಡಮ್ಮ. ಅಲ್ಲಮ್ಮ, ಮರಣದಂಡನೆ ಗುರಿಯಾಗಿರೋರ್ಗು ಕ್ಷಮೆ ಕೇಳೋದಕ್ಕೆ ಒಂದು ಅವಕಾಶ ಕೊಡ್ತಾರೆ. ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಮ್ಮ, ದಯವಿಟ್ಟು ಕ್ಷಮಿಸ್ಬಿಡು. ಕ್ಷಮಿಸಮ್ಮ. ನೀನೇನಿಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲೇನ್ ಕೆಲಸ ನಿಂಗೆ? ಎಲ್ಲಿದ್ಯಾ ಅಂತ ಗೊತ್ತು ತಾನೆ, ಕೇಳೋ ಪ್ರಶ್ನೆನಾ ಇದು? ಆಯ್ತು, ಶಿವಾನಿ ಅವ್ರ ಮನೇಲಿ ಏನ್ ಮಾಡ್ತಾ ಇದ್ಯಾ? ಅದ್ರ ವಿವರಣೆ ಕೊಡೋ ಅವಶ್ಯಕತೆ ನನಗಿಲ್ಲ. ನಾನು ಏನೇ ಕೆಲಸ ಮಾಡ್ತಾ ಇದ್ರೂ ನಿನ್ ಒಳ್ಳೇದಕ್ಕೆ ನಂಬಿಕೆ ಇಡು. ಅಂದ್ರೆ ಅನಾವಶ್ಯಕ ಮಾತು ಬಿಟ್ಟು ಬಂದಿರೋ ಕೆಲಸ ಕಡೆ ಗಮನ ಕೊಡು. ನೀನ್ ಶಿವಾನಿನ್ ಮಾತಾಡ್ಸಕ್ ತಾನೆ ಬಂದಿರೋದು, ಹೋಗು ಅವಳನ್ನ ಮಾತಾಡ್ಸು. ಹೇಗಿದ್ದಾರೆ ಅವರು? ನಿನ್ ಗುಂಗಲ್ಲೇ ಇದ್ದಾಳೆ. ಅವಳ ಕೊರಳಿಗೆ ತ್ರಿಶೂಲ್ ಕಟ್ಟಿರೋ ತಾಳಿ ಬಿದ್ದಿರ್ಬೋದು, ಆದ್ರೆ ನಿನ್ ಮೇಲಿರೋ ಪ್ರೀತಿ ಗೋಪುರ ಬಿದ್ದಿಲ್ಲ. ಅವ್ರ ಹತ್ರ ಮಾತಾಡ್ಬೋದಾ? ಧಾರಾಳವಾಗಿ. ನೀನ್ ಅವಳ ಕನ್ಸುಗಳಿಗೆ ಎಣ್ಣೆ ಸುರಿ, ಆ ದೀಪ ನಿನ್ಗೆ ಬೆಳಕಾಗುತ್ತೆ. ಸರಿ, ಶಿವಾನಿ ಅವ್ರು ಎಲ್ಲಿದ್ದಾರೆ? ರೂಮಲ್ಲಿದ್ದಾಳೆ. ಶಿವಾನಿ, ಶಿವಾನಿ ಅವರೇ, ಮೈ ಕಮ್ ಇನ್? ಶಿವಾನಿ ಅವರೇ, ಏನಾಯ್ತು? ಓಪನ್ ದಿ ಡೋರ್. ಶಿವಾನಿ ಅವರೇ, ಶಿವಾನಿ ಅವರೇ, ದಯವಿಟ್ಟು ಹೊರಟೋಗಿದ್ರೆ ವಿಕ್ರಮ್, ನನ್ನ ಬಾಗ್ಲು ತೆಗೆಯೋದಿಲ್ಲ. ಯಾಕೆ ಶಿವಾನಿ ಅವರೇ, ನಾನು ಏನ್ ಮಾಡಿದೆ ಅಂತ ಹೀಗೆ ಹೇಳ್ತಿದ್ದೀರಾ? ಪ್ಲೀಸ್ ಓಪನ್ ದಿ ಡೋರ್, ನಾನು ನಿಮ್ಮ ಜೊತೆ ಮಾತಾಡಬೇಕು. ವಿಕ್ರಮ್ ಪ್ಲೀಸ್ ಹೊರಟೋಗಿ, ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡಿ. ನಾನೇನ್ ಮಾಡಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರಾ? ನಾನ್ಯಾಕೆ ನಿಮ್ಮ ಕಣ್ಮುಂದೆ ಕಾಣಿಸ್ಕೋಬಾರ್ದು? ನಾನು ನಿಮಗೆ ಬೇಡವಾ? ನನಗೆ ನೀವು ಬೇಡ ಅಂತ ಅಲ್ಲ ತ್ರಿವಿಕ್ರಮ್, ನಿಮ್ಗೆ ನನ್ನ ಮುಖ ತೋರ್ಸಕ್ಕೂ ಯೋಗ್ಯತೆ ಇಲ್ದಿರೋಳು ನಾನು. ಶಿವಾನಿ ಅವರೇ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನನ್ ಮೋಸ್ಗಾತಿ ತ್ರಿವಿಕ್ರಮ್, ನಿಮ್ಮನ್ನ ಪ್ರೀತಿಸಿ ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಂಡೋಳು ನಾನು ಮೋಸ್ಗಾತಿ, ನಿಮಗ್ ಮೋಸ ಮಾಡ್ಬಿಟ್ಟೆ. ಶಿವಾನಿ ಅವರೇ, ನೀವು ಬೇಕು ಅಂತ ಮಾಡಿಲ್ಲ, ಎಲ್ಲ ಅವನಿಂದ ಆಗಿದ್ದು. ಯಾರಿಂದನಾದ್ರೂ ಆಗಿರ್ಲಿ, ಆದ್ರೆ ನಾನು ನಿಮ್ ಪ್ರೀತಿಗೆ ಮೋಸ ಮಾಡ್ದಾಗ ಆಯ್ತಲ್ಲ. ಶಿವಾನಿ ಅವರೇ, ಆಗಿದ್ದಾಗೋಯ್ತು. ಎದುರುಗಡೆ ಕುತ್ಕೊಂಡು ಮಾತಾಡೋಣ. ಫಸ್ಟ್ ನೀವು ಡೋರ್ ಓಪನ್ ಮಾಡಿ. ನಿಮ್ಗೆ ಮುಖ ತೋರಿಸೋ ಅರ್ಹತೆ ಇಲ್ಲ ನನಗೆ ತ್ರಿವಿಕ್ರಮ್. ನಿಮ್ ಪ್ರೀತಿನ ನನ್ನ ಕೈಲಿ ಕಾಪಾಡ್ಕೊಳಕ್ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬೇಡಿ, ನನ್ನ ಕ್ಷಮಿಸ್ಬೇಡಿ ತ್ರಿವಿಕ್ರಮ್. ಪ್ಲೀಸ್ ಒತ್ತಾಯ ಮಾಡ್ಬೇಡಿ, ನಾನು ಮಾತಾಡೋ ಪರಿಸ್ಥಿತಿಲಿಲ್ಲ.
ನಿಮಗ್ ಮುಖ ತೋರಿಸೋ ಧೈರ್ಯ ಮೊದಲೇ ಇಲ್ಲ ತ್ರಿವಿಕ್ರಮ್, ಹೊರಟೋಗಿ ಶಿವಾನಿ ಅವರೇ, ಪ್ಲೀಸ್ ತ್ರಿವಿಕ್ರಮ್. ಮಧು, ತ್ರಿಶೂಲ್ ಮಾತ್ಗೇನು ಉತ್ತರನೇ ಇಲ್ವಲ್ಲೇ? ಏನು ಅಂತ ಉತ್ತರ ಕೊಡ್ಲಿರಿ? ನೀನ್ ಮಾಡಿದ್ದು ಸರಿ ಅಂತ ಅವ್ನ್ ಬೆಂತಟ್ಲಾ, ಅಥವಾ ಮುಂದೆ ಈ ತರ ತಪ್ಪು ಮಾಡ್ಬೇಡ ಅಂತ ಅವನ್ನ ಕ್ಷಮಿಸ್ಬಿಡ್ಲಾ? ಕ್ಷಮಿಸು ಅಂತ ತಪ್ಪೇನ್ರಿ ಅವ್ನ್ ಮಾಡಿರೋದು? ನೀವೇ ಹೇಳಿ. ನಮ್ ಜೀವನದಲ್ಲಿ ಯಾಕ್ರಿ ಈ ತರ ಎಲ್ಲ ಆಗ್ತಾ ಇದೆ? ನಾವ್ ಅಂದ್ಕೊಂಡಿದ್ದು ಯಾವ್ದು ನಡೀತಾ ಇಲ್ವಲ್ರಿ? ರೀ, ನಮ್ಗಿನ್ನೊಂದು ಮಗು ಇರ್ಬೇಕಿತ್ತು ರೀ. ಏನ್ ಹೇಳ್ತಾ ಇದೆಯೇ? ಒಬ್ಬ ಹೆತ್ ಮಗ, ಅಮ್ಮ ಅಂತ ಕರೀಲಿಲ್ಲ, ಯಾವತ್ತೂ ಸ್ವಲ್ಪನೂ ಪ್ರೀತಿನೂ ತೋರಿಸಿಲ್ಲ. ಇನ್ನೊಬ್ಬ ಸಾಕು ಮಗ, ಅವನಂತೂ ನಮ್ಮ ಮಾತೇ ಕೇಳ್ತಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಂಡು ನೋಡ್ಕೊಳಕ್ಕೆ ಯಾರೂ ಇಲ್ವಲ್ರಿ. ಮಧು, ಸುಮ್ಮನೆ ಇಲ್ದೇ ಇರೋದೆಲ್ಲ ಮಾತಾಡಬೇಡ, ಬಿಟ್ಬಿಡು. ರೀ, ನಾನೀಗ ಮಾತಾಡೋದಕ್ಕೆ ಕಾರಣ ಇದೆ ಕಣ್ರಿ. ಹುಡ್ದಾಗಿಂದ ತಿದ್ದಿ ತೀಡಿ ನಮಗ್ ಬೇಕಾದ ರೀತಿಲಿ ಒಳ್ಳೆ ಬುದ್ಧಿ ಕಲಿಸಿ ಬೆಳೆಸ್ಬೋದಿತ್ತು. ಅದಕ್ಕಾದ್ರೂ ಆ ದೇವರು ನಮ್ಗೆ ಇನ್ನೊಂದು ಮಗುನ ಕರುಣಿಸ್ಬೇಕಿತ್ತು. ಏನಾಯ್ತೆ? ರೀ, ಯಾಕೆ ಹೊಟ್ಟೆಲ್ ಒತ್ತಡ ಆಗ್ತಿದೆ ರೀ? ನೀನು ಊಟ ಮಾಡದೆ ಒಂದು 10 ಸಲ ಕಾಫಿ ಕುಡಿಚಲ್ಲ, ಗ್ಯಾಸ್ಟ್ರಿಕ್ ಆಗದೆ ಇರುತ್ತಾ? ಫಸ್ಟ್ ಹೋಗಿ ಏನಾದರೂ ತಿನ್ನು. ಮಧು, ನಿಧಾನ ಮಧು. ಮಧು, ಏನಾಯ್ತೆ? ಯಾಕೆ ಇದ್ದಕ್ಕಿದ್ದಂಗೆ? ರೀ, ಏನು ಅದು ಏನಾಯ್ತು ಅಂತ ಹೇಳೆ. ಅದು ಅದು ಅಂದ್ರೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ಕಣ್ರಿ. ರೀ, ನಾವು ಕೇಳ್ಕೊಂಡಿದ ತಕ್ಷಣ ಆ ದೇವರು ಕರುಣಿಸ್ಬಿಟ್ಟ ಕಣ್ರಿ. ಇಷ್ಟು ದೊಡ್ಡ ಮಕ್ಕಳಿರ್ಬೇಕಾದ್ರೆ ಈ ವಯಸ್ಸಿನಲ್ಲಿ ನಮ್ಗೆ ಇನ್ನೊಂದು ಮಗು ಬೇಕಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮಧು. ಅದನ್ನ ಉಳಿಸ್ಕೋಬೇಕೋ ಬೇಡವೋ ಅಂತ ನನಗೂ ಅದೇ ಗೊಂದಲ ಕಾಡ್ತಾ ಇದೆ ಕಣ್ರಿ. ಆದ್ರೆ ನನ್ನ ಮನ್ಸು ಯಾಕೋ ಈ ಮಗುನ್ ತೆಗ್ಸಕ್ಕೆ ಒಪ್ತಿಲ್ಲ ಕಣ್ರಿ. ಮಧು, ಹಾಗಂತ ಸುಮ್ಮನೆ ಕೂತ್ರೆ 4 ಜನದ ಮುಂದೆ ಹೇಗೆ ಹೋಗೋದು? ಈ ಸಮಾಜ ಏನ್ ಅನ್ಕೊಳ್ಳಲ್ಲ? ನೀವೇನೇ ಹೇಳಿ, ನನಗೆ ಮಗು ಬೇಕೇ ಬೇಕು. ಒಬ್ಬ ತಾಯಿ ಮುಂದೆ ಮಗು ತೆಗ್ಸೋ ಮಾತಾಡ್ತಿದ್ದೀರಲ್ಲ, ಏನ್ರಿ ಆಗಿದೆ ನಿಮ್ಗೆ? ಭ್ರೂಣ ಹತ್ಯೆ ಮಹಾಪಾಪ. ಒಂದ್ ಜೀವನ್ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ ಕಣ್ರಿ.
ಇಲ್ಲ. ನೀನ್ ಹೇಳ್ತಾ ಇರೋದು ಸತ್ಯನಮ್ಮ? ಅಮ್ಮ, ನೀನು ಮತ್ತೆ ತಾಯಿ ಆಗ್ತಾ ಇದೀಯಾ? ಓ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಹೊಟ್ಟೆನಲ್ಲಿ ನನ್ನ ತಮ್ಮನ ತಂಗಿನ ಬೆಳಿತಾಳ. ಓ, ನನ್ಗೆ ಎಷ್ಟು ಸತಿ ಅನ್ಸಿತ್ತು ಗೊತ್ತಾ, ನನ್ಗೊಬ್ಳು ತಮ್ಮನೋ ತಂಗಿನೋ ಯಾರಾದ್ರೂ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ. ಅಂತೂ ನನ್ನ ಆಸೆ ಇವಾಗ ಈಡೇರ್ತು. ಪಾ, ನೀನ್ ಸುಮ್ನೆ ಇರಪ್ಪ. ಏನಪ್ಪ ನೀನು ದೇವ್ರು ನಮಗೋಸ್ಕರ ಕೊಡೋದನ್ನ ಬೇಡ ಅಂತೀಯಾ? ಪಾ, ನಿನಗೇನಾದ್ರೂ ಈ ವಿಷಯ ಎಲ್ರಿಗೂ ಹೇಳೋದಕ್ಕೆ ಕಷ್ಟ ಆದ್ರೆ ನಾನು ಹೇಳ್ತೀನಿ, ಇಡೀ ಊರಿಗೆ ಖುಷಿಯಿಂದ ಹೇಳ್ಕೊಂಡ್ಬರ್ತೀನಪ್ಪ. ನೀನೇನ್ ತಲೆ ಕಟ್ಸ್ಕೊಬೇಡ. ಅಮ್ಮ, ಬಾಮ್ಮ ಹೋಗೋಣ. ಬಾ ಅಮ್ಮ, ಆ ಮನೆಗೆ ಎಲ್ರು ಹೇಳೋಣ ಫಸ್ಟ್. ಬಾ ನೀನು. ಬಾ 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 ಬಾ.